ಎಜೆ ಯಾಕೋ ಸ್ವಲ್ಪ ತಲೆನೋವ್ತಾ ಇದೆ. ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಮತ್ತು ಬಾಂಬ್ ತೊಗೊಂಬ. ಸರಿ ಎಜೆ. ಕಿಲ್ಲರ್ಗೆ ಪೇನ್ ಕಿಲ್ಲರಾ? ಅವ್ರು ಸೇವೆ ಮಾಡ್ತಾ ಕೂತ್ರೆ ಪಿಕ್ಚರ್ ಮುಗಿದು ಎಂಡ್ ಟೈಟಲ್ಗೆ ಥಿಯೇಟ್ರಿಗೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಈಜೆ ಪರ್ಮಿಷನ್ ಇಲ್ದೇನಾ? ಅವ್ರು ಏನು ಕೇಳಿದ್ದಾರೆ ಅದನ್ನು ಕೊಟ್ಟು ಆದಷ್ಟು ಬೇಗ ಹೋಗೋಣ. ಬನ್ನಿ. ಏಜೆ ಇಷ್ಟು ಬಿಸಿ ನೀರಲ್ಲಿ ನಾನು ಟ್ಯಾಬ್ಲೆಟ್ ತೊಗೊಳ್ಳ? ಇದು ಅಮ್ಮ ಮಂಡಿ ನೋವು ಹಚ್ಚೋ ಬಾಂಬ್. ಇದನ್ನು ತಲೆಗೆ ಹಚ್ಕೋಬೇಕಾ? ನಾನೇ ಬೇರೆ ತಗೊಂಬರ್ತೀನಿ. ಎಜೆ ಎಕ್ಸ್ಪೈರ್ ಆಗಿದೆ. ಇದನ್ನು ತಗೋಬೇಕಾ? ಸಾರಿ ಎಜೆ. ಒಂದು ನಿಮಿಷ. ಎಲ್ಲಾರ ಹೊರಟಿದ್ರಾ? ಅದು ಅಕ್ಕ, ಒಂದು ನಿಮಿಷ ಬಂದೆ ಎಜೆ. ಈ ಹಿಟ್ಲರ್ಗೆ ತಲೆನೋವು ಬಂದರೆ ನಮ್ಮ ತಲೆಲ್ಲ ಕೆಡುತ್ತೆ. ಹಿಟ್ಲರ್ ಕಾಟ ತಪ್ಪೋದಾದ್ರೂ ಯಾವಾಗ? ಈ ಮನೆಗೆ ಸೊಸೆ ಅನ್ನೋಳು ಬಂದಾಗ. ಎಲ್ಲಿದ್ದಾಳ್ವಾ ನಮ್ಮತ್ತೆ? ಅವಳು ಬರೋಷ್ಟರಲ್ಲಿ ನಾನು ಸತ್ತೆ. ಐ ಮಿಸ್ ಯು ದೇವ್. ಅಕ್ಕ, ನಿಂಗೆ ಯಾಕೆ ಅರ್ಥ ಆಗಲ್ಲ? ಅವ್ನ ಮನುಷ್ಯನೇ ಅಲ್ಲ, ಅವನಮ್ಮ ಮೃಗ. ನಿನ್ನಂತ ಮುದ್ದಾದ ಹುಡುಗಿಗೆ ಆ ರಾಕ್ಷಸನ್ ಸವಾಸ ಯಾಕೆ ಹೇಳು? ಅಕ್ಕ, ನಾನ್ ಹೇಳ್ತೀರ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಪದೇ ದೇವ್ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬೇಡ ನೀನು. ಕರ್ಮ, ಯಾಕೆ ದಡ್ಡಿ ಥರ ಆಡ್ತಿದ್ಯಾ? ಅವ್ನು ನಿನ್ನ ಲೈಫಲ್ಲಿ ಆಟ ಆಡ್ತಿದ್ದಾನೆ. ಈ ಆಟದಲ್ಲಿ ಅವನೇನಾದ್ರೂ ಗೆದ್ರೆ ನಿನ್ನ ಲೈಫಲ್ಲೇ ಸೋಲ್ತೀಯ ಚುಕ್ಕಿ. ಸ್ಟಾಪ್ ಇಟ್. ನಾನು ದೂರ ಆಗ್ತೀನಿ ಅನ್ನೋ ಕಾರಣಕ್ಕೆ ಅವ್ರವ್ರ ಪ್ರಾಣನೇ ಬಿಡೋದಕ್ಕೆ ತಯಾರಿದ್ದಾರೆ. ಪ್ರೀತಿಗೋಸ್ಕರ ಪ್ರಾಣ ಕೊಡೋದು ನಿನ್ ಕಣ್ಣಿಗೆ ಆಟದಾಗ ಕಾಣಿಸ್ತಿದ್ಯಾ? ಅವ್ನು ನಿನ್ಗೋಸ್ಕರ ಪ್ರಾಣ ಕೊಡೋಕೆ ಹೋಗಿದ್ದ ಅಂತ ನಂಬ್ತೀಯಲ್ಲ ನೀನು? ಸರಿ, ಅವ್ನು ಮಾಡ್ತಿರೋ ನಂಬಿಕೆ ದ್ರೋಹ ಏನನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಬಾ ನನ್ನ ಜೊತೆ. ಅಕ್ಕ, ಎಲ್ಲಿಗೆ? ಅವ್ನು ಮಾಡ್ತಿರೋ ಮೋಸಕ್ಕೆ ಪ್ರೀತಿ ಅನ್ನೋ ಮುಖವಾಡ ಹಾಕಿ ನಾಟಕ ಮಾಡ್ತಿದ್ದಾನಲ್ಲ ಅವನು. ಆ ಮುಖವಾಡನ ಕಿತ್ತೆಸ್ದು ಅವ್ನು ನಿಜವಾದ ಮುಖ ತೋರ್ಸಕ್ಕೆ. ಸುಮ್ಮನೆ ಬಾ. ಏನು ಲೀಲಾ ಅವರೇ, ರೇವತಿ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದೀರಾ? ಹೇಳಿದಿದ್ರೆ ನಾನೇ ಮನೆ ಹತ್ರ ಬರ್ತಿದ್ದೆ. ನೀನ್ ಮನೆಗೆ ಬಂದು ಆಡೋ ನಾಟಕಗಳು ಬೇಡ ಅಂತಾನೆ ಅವಳು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ. ನಿನ್ ಜಾಗದಲ್ಲೇ ನಿನ್ ಬಣ್ಣ ಏನಂತ ಬಯಲ್ ಮಾಡ್ತೀನಿ. ನೀನೆಂತ ಮೋಸಗಾರ ಅಂತ ಪ್ರೂವ್ ಮಾಡ್ತೀನಿ. ಅಕ್ಕ, ಏನಿದೆಲ್ಲ? ಅವ್ರ ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಬಂದು ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಇದು ಇವನ್ ಕೆಲಸ ಮಾಡ್ತಿರೋ ಜಾಗ ಅಲ್ಲ ಚುಕ್ಕಿ. ಇವನ್ ಮಾಡ್ತಿರೋ ಮೋಸದ ಕೆಲಸಕ್ಕೆ ಯೂಸ್ ಮಾಡ್ತಿರೋ ಜಾಗ. ರೇವತಿ ಅವರೇ, ಇವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಈಗ ಆಗಿರೋದ್ರಿಂದ ಪಾಪ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ. ಅಲ್ಲ ಲೀಲಾ ಅವರೇ, ನಿಮಗೆ ನನ್ನ ಮೇಲೆ ಏನಂತದ್ದು ಕೋಪ? ನಿಮ್ಮ ತಂಗಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋದೆ ತಪ್ಪಾ? ಬೇಡ, ನಿನ್ ಮೋಸದ ನಾಟಕಗಳನ್ನ ನನ್ ಮುಂದೆ ಆಡ್ಬೇಡ. ಅಕ್ಕ, ಸ್ಟಾಪ್ ಇಟ್. ಪದೇ ಪದೇ ಅವ್ರನ್ನ ಮೋಸಗಾರ ಅಂತ ಕರಿಬೇಡ. ಅವ್ರು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ, ನಂಗೆ ಮೋಸ ಮಾಡೋ ಪ್ರಯತ್ನ ಮಾಡಿಲ್ಲ. ಹೌದಾ? ಈಗ ಗೊತ್ತಾಗತ್ತೆ. ಅವ್ನು ನಿನಗೆ ಎರ್ಚಿರೋ ಮಂಕ್ ಬುದಿನ ವರ್ಸ್ಬೇಕಂತಾನೆ ನಾನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಅವನೆಂತ ಈಡಿಯಟ್ ಅಂತ ನಿನಗೆ ಇವಾಗ ಗೊತ್ತಾಗುತ್ತೆ. ಅಕ್ಕ, ಅವ್ರು ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದವರು. ಅಂಥದ್ರಲ್ಲಿ ಮೋಸ ಹೇಗೆ ಮಾಡ್ತಾರೆ? ಪ್ರಾಣ ಕೊಡಕ್ ತಯಾರಾಗಿದ್ದ ಅಲ್ಲ, ಅವ್ನ ಮುಖವಾಡನ ನಿನ್ ಮುಂದೆ ಕಿತ್ತೆಸಿತೀನಿ. ಆಗ ನಿಂಗೆ ಗೊತ್ತಾಗುತ್ತೆ. ಲೀಲಾ ಅವರೇ, ಏನು ಮಾಡ್ತಿದ್ದೀರಾ ನೀವು? ಅದೇನೋ ಹಿಟ್ಲರ್ ಹತ್ರ ಪರ್ಮಿಷನ್ ತೊಗೊಂಬರ್ಬೇಕು ಅಂದಲ್ಲ, ಬೇಗ ಹೋಗಿ ತೊಗೊಂಬನ್ನಿ.
ಅಯ್ಯೋ ಅಕ್ಕ, ನೀನು ಅವಾಗಲೇ ಹೇಳಿದ್ದೆ ಸರಿ. ಪರ್ಮಿಷನ್ ಎಲ್ಲ ಏನೂ ಬೇಡ, ಹಾಗೆ ಹೋಗೋಣ, ನಡೀರಿ. ಬೇಡ ಬೇಡ, ತಗೊಳ್ತಾ ಇದ್ರೆ ತಪ್ಪಾಗತ್ತೆ. ಅವ್ರ ಮೂರು ಸರಿಗಿಲ್ಲ. ತಲೆನೂ ಸರಿ ಇಲ್ಲ, ಅದೇ ತಲೆನೋವಿದೆಯಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಈಗೇನು ಕೇಳಿದ್ರು ಸಿಗೋದು ನೀತಿ ಪಾಠ ಅಷ್ಟೆ. ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಹೋಗ್ಬೇಕು. ಶುರು ಆದಮೇಲೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದು ಡಿಸಿಪ್ಲಿನ್ ಅಲ್ಲ. ಅದು ಎಜೆ ದುರ್ಗ, ಬೇರೆ ಏನೋ ಯೋಚನೆ ಇಟ್ಕೊಂಡು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರೋದಿಲ್ಲ. ತಲೆಯಲ್ಲಿ ಕುರಿ ಚಿತ್ರ ಇಟ್ಕೊಂಡು ಕುದುರೆ ಚಿತ್ರ ಬಿಡಿಸೋಕೆ ಹೋಗೋದು ಮೂರ್ಖತನ. ಕೆಲಸ ಮಾಡುವಾಗ ಮೂವಿ ಬಗ್ಗೆ ಯೋಚನೆ ಮಾಡೋದು, ಮೂವಿ ನೋಡುವಾಗ ಕೆಲಸದ ಬಗ್ಗೆ ಯೋಚನೆ ಮಾಡೋದು ದೊಡ್ಡ ಕೆಲಸ ಅಂತ ಡೀಸೆಂಟಾಗಿ ಹೇಳ್ಬಿಟ್ಟು ಹೋದ್ರು ಅಲ್ವಾ ಅಕ್ಕ? ಸಿನಿಮಾಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಹಿಟ್ಲರ್ ಅನ್ನೋ ವಿಲ್ಲನ್ ದರ್ಶನ ಇಲ್ಲೇ ಆಗೋಯ್ತು. ಬನ್ನಿ. ಸಾರಿ ದೇವ್, ಐ ಆಮ್ ರಿಯಲಿ ಸಾರಿ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು, ಆದರೆ ನಮ್ಮ ಅಕ್ಕಂಗೆ ಅದು ಅರ್ಥ ಆಗ್ತಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ ಅಕ್ಕ? ಪ್ರೂವ್ ಮಾಡಿದ್ದು ನೀನಲ್ಲ, ಅವರು. ಇವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚು ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನಾದರೂ ಅವ್ರಿಗೆ ಅವಮಾನ ಮಾಡೋ ಯೋಚನೆ ನಿಲ್ಲಿಸು. ನೀನಿನ್ನ ಅವ್ರಿಗೆ ಅವಮಾನ ಮಾಡಿದ್ರೆ ನಾನು ನಿಜ ಬದುಕಿರಲ್ಲ ಅಕ್ಕ. ಚುಕ್ಕಿ, ನಾನು ಮನ್ಸು ಮಾಡಿದ್ರೆ ನಿನ್ನ ತಂಗಿ ಪ್ರಾಣನೂ ತೆಗಿಬಲ್ಲೆ. ನಿನ್ನ ತಂಗಿ ನನ್ನಿಂದ ಕಾಪಾಡ್ಕೊಳ್ಳೋದಿಕ್ಕೆ ಆಗಲ್ಲ. ಇಲ್ಲ, ನನ್ನಿಂದ ಆಗಲ್ಲ. ಆ ಪೊಲೀಸ್ ವೇಷದಲ್ಲಿರೋ ರಾಕ್ಷಸನ್ನ ಎದುರಿಸಿ ನನ್ನ ತಂಗಿನ ಕಾಪಾಡ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಅವರಿಂದ ಎಲ್ಲನೂ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಅವಳ ಜೀವ ಉಳ್ಸೋಕ್ಕೆ ಎಜೆ ಅಂಕಲ್ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವಳ ಜೀವನ ಉಳ್ಸೋಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ? ಕರೆಕ್ಟ್. ಆ ದೇವ್ನಂಥ ವೈರಸ್ಗೆ ಎಜೆ ಅಂಕಲೇ ಸರಿಯಾದ ವ್ಯಾಕ್ಸಿನ್ನು. ಎಸ್.